ಇನ್ನು ಭಟ್ಕಳ ತಾಲೂಕಿನ ಹಾಡವಳ್ಳಿಯಲ್ಲಿ ಶುಕ್ರವಾರ ಸುರಿದ ಭಾರೀ ಗಾಳಿ ಮಳೆಗೆ ಅಡಿಕೆ ತೋಟದಲ್ಲಿದ್ದ ನೂರಾರು ಅಡಿಕೆ ಮರಗಳು ನೆಲಕ್ಕುರುಳಿದ್ದು ಕೆಲವೆಡೆ ಮನೆಗಳು ಹಾನಿಯಾಗಿರುವ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಮುಂದುವರೆದಿದ್ದು ಜಿಲ್ಲೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಅವಾಂತರಗಳು ಸೃಷ್ಟಿಯಾಗುತ್ತಿದೆ. ರಣಭೀಕರ ಗಾಳಿ ಮಳೆಗೆ ತಾಲೂಕಿನ ಹಾಡವಳ್ಳಿಯ ಮಂಜುನಾಥ ಕುಪ್ಪಯ್ಯ ನಾಯ್ಕ್ ಹಲ್ಯಾಣಿ ಎಂಬುವವರ 1 ಎಕರೆ 12 ಗುಂಟೆಯಲ್ಲಿ ಬೆಳೆದ ಅಡಿಕೆ ಮರಗಳಲ್ಲಿ ನೂರಾರು ಮರ ಹಾಗೂ ತೆಂಗಿನ ಮರಗಳು ನೆಲಸಮವಾಗಿದೆ. ಹಾಗೇನೆ ತಿಮ್ಮಯ್ಯ ನಾರಾಯಣ ನಾಯ್ಕ್ ಎನ್ನುವವರ ಮನೆಗೆ ಕೂಡ ಹಾನಿಯಾಗಿದೆ. ಬುದ್ಧ ಮಂಗಳಗೊಂಡ ಇವರ ಮನೆ ಕೂಡ ಹಾನಿಯಾಗಿದ್ದು ಜೊತೆಗೆ ಅಡಿಕೆ ಮರ ಹಾಗೂ ತೆಂಗಿನ ಮರ ಕೂಡ ಹಾನಿಯಾಗಿದೆ. ಇದೇ ಗ್ರಾಮದ ಅಣ್ಣಪ್ಪ ನಾರಾಯಣ ನಾಯ್ಕ್, ಗಣಪತಿ ನಾರಾಯಣ ನಾಯ್ಕ್, ನಾಗೇಶ್ ನಾಯ್ಕ್ ಎನ್ನುವವರ ಮನೆ ಹಾಗೂ ತೋಟ ಕೂಡ ಹಾನಿಯಾಗಿದ್ದು ಮನೆ ಕಳೆದುಕೊಂಡು ಸಂಕಷ್ಟ ಎದುರಿಸುವಂತಾಗಿದೆ. ಒಟ್ನಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ರಣಭೀಕರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಸಂತ್ರಸ್ತರಿಗೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಾಂತ್ವನ ಹೇಳಿ ಸೂಕ್ತ ಪರಿಹಾರ ನೀಡಬೇಕಿದೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.